ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಂಚಿಕೆಯ ಆರಂಭದಲ್ಲಿ ರಂಗನಾಥ ಮನೋಜನ್ ಕೇಳ್ತಾರೆ, ಏನಪ್ಪ ಮನೋಜ, ಕೆಲಸ ಹುಡುಕ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ನಿನ್ನ ಕತೆ ಏನು ಅಂತ ಕೇಳ್ತಾರೆ. ಆಗ ಮನೋಜ, ಇಲ್ಲಪ್ಪ ಕನ್ನಡ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಲ್ಲಪ್ಪ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಷ್ಟೊಂದು ದುಡ್ಡು ಎಲ್ಲಿದೆ ಎಲ್ಲಿದೆಯಪ್ಪ, ಇರೋದೇ ಒಂದು ಕೆಲಸ ಮಾಡಬೇಕಲ್ವ ನೀನು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸೂರ್ಯ ಅದೇ ಟೈಮಿಗೆ ಬಂದು, ಅಪ್ಪ ಅವನು ಈ ಲೋಕಲ್ ಕೆಲಸ ಎಲ್ಲಪ್ಪ ಹುಡುಕ್ತಾನೆ, ಹೇಗಿದ್ರು ಅವ್ರ ಮಾವ ಕೋಟ್ಯಾಧೀಶ್ವರ ಮಲೇಷಿಯಿಂದ ದುಡ್ಡು ಕಳಿಸ್ತಾರಪ್ಪ, ಅದಕ್ಕೆ ಅವ್ನು ಅಲ್ಲಿಗೆ ಹೋಗ್ತಾನೆ ಬಿಡಪ್ಪ ಕೆಲಸಕ್ಕೆ. ರೋಹಿಣಿ ಪೌಡ್ರಮ್ಮ ಅಪ್ಪ ಬರ್ತಾರೆ ಅಂತ ಹೇಳಿ 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 ಅವ್ರ ಅಪ್ಪನೂ ಬರಲಿಲ್ಲ, ತಾತನೂ ಬರಲಿಲ್ಲ. ಇವಾಗ ಇವನು ದುಡ್ಡು ಕಳಿಸ್ತಾರೆ ಅಂತ ಕಾಯ್ತಾ ಕೂತಿದ್ದಾನೆ ಕಣಪ್ಪ ಅಂತ ಹೇಳ್ತಾನೆ. ಆಗ ರೋಹಿಣಿ ಕೋಪದಿಂದ ಸೂರ್ಯನ ಮುಖ ನೋಡಿದಾಗ, ಮಾವ ಅಂತ ಹೇಳೋಷ್ಟರಲ್ಲಿ ಸೂರ್ಯ ಹೇಳ್ತಾನೆ, ನೀನು ಏನೇ ಹೇಳ್ತೆ ಅಂತ ಗೊತ್ತು ಪೌಡ್ರಮ್ಮ, ನನ್ನ ವಿಷಯಕ್ಕೆ ಬರಬೇಡ ಅಂತ ತಾನೆ. ಬೇಡ ಬಿಡಮ್ಮ ನಿನ್ನ ವಿಷಯ ನನಗೆ ಯಾಕೆ ಅಂದ್ಕೊಂಡು ಸೂರ್ಯ ಸುಮ್ಮನಾಗ್ತಾನೆ. ಅದೇ ಟೈಮಿಗೆ ಮೀನಾ ಊಟಕ್ಕೆ ಎಲ್ಲರನ್ನೂ ಕರೆಯೋಕ್ಕೆ ಬರ್ತಾಳೆ. ಆವಾಗ ಶಾಂತಿನ ಕರ್ದೇನಮ್ಮ ಅಂತ ರಂಗನಾಥ ಕೇಳಿದಾಗ, ಇಲ್ಲಮ್ಮ ಅವ್ರು ಬರಲ್ಲ ಅಂತ ಅಂದರು ಅತ್ತೆ ಅಂತ ಹೇಳ್ತಾಳೆ. ಅದೇ ಟೈಮಿಗೆ ಬಂದು ಶಾಂತಿ, ಅಷ್ಟು ಬೇಗ ಹೇಳ್ಬಿಟ್ಟಾ, ನೀನೇ ನಿಮ್ಮ ಮನೆ ಯಜಮಾನಿ, ನೀನು ಕರೆದಿದ್ದಷ್ಟು ನಾನು ಊಟಕ್ಕೆ ಬಂದ್ಬಿಡ್ಬೇಕಾ, ನನ್ನ ಮಗ ಬರೋ ತನಕ ನಾನು ಈ ಊಟಕ್ಕೆ ಬರಲ್ಲ. ಇಲ್ಲಿ ಮನೇಲಿ ಯಾರ್ಯಾರೋ ಹೆಂಗೆಂಗೋ ತಿನ್ಕೊಂಡಿದ್ದಾರೆ, ಆದರೆ ಈ ಮಗ ಮನೆಗೆ ಬರ್ದಿರ ಎಲ್ಲೋ ಅಲ್ಕೊಂಡಿರ್ಬೇಕಾದ್ರೆ ನಾನು ಹೆಂಗೆ ಊಟ ಮಾಡೋಕ್ಕಾಗತ್ತೆ. ನನಗೆ ಊಟ ಬೇಡ, ನನ್ನ ಮಗ ಬರೋ ತನಕ ನನಗೆ ಊಟ ಬೇಡ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಸೂರ್ಯ, ಅಲ್ಲ ನಿನ್ನ ಮಗ ಮದುವೆ ಮಾಡ್ಕೊಂಡು ಒಂದು ತಿಂಗಳು ಹೇಳ್ದೆ ಕೇಳ್ದೆ ಹೊಟ್ಟೋಗಿದ್ನಲ್ಲ, ಅವಾಗ ಹೆಂಗೆ ನೀವು ಊಟ ಮಾಡಿದೆ ನೀನು, ನಿನ್ನ ಪ್ರಾಬ್ಲಮ್ಮು ಮಗ ಬರಲಿಲ್ಲ ಅಂತಲ್ಲ, ಶ್ರೀಮಂತ ಸೊಸೆ ಮನೆಗೆ ಬರಲಿಲ್ಲ ಅಂತ ಹೇಳ್ತಾನೆ. ಆಗ ಶಾಂತಿ, ನೋಡ್ರಿ ಇವನಿಗೆ ಸುಮ್ಮನೆ ಎದ್ಬಿಡಕ್ಕೆ ಹೇಳಿ, ಯಾವಾಗಲೂ ನನ್ನ ಪ್ರೀತಿನ ಇದು ಮಾಡ್ತಾ ಇರ್ತಾನೆ ಇವನು, ನಾನು ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಯಾವ ಶ್ರೀಮಂತರ ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಅವಾಗ ರಂಗನಾಥ, ಸೂರ್ಯ ಸುಮ್ಮನೆ ಇರು ಸುಮ್ಮನೆ ಇರಪ್ಪ, ಬಾ ಶಾಂತಿ ಊಟ ಮಾಡೋಣ, ಬಂದೇ ಬರ್ತಾನೆ ರವಿ, ಯಾಕೆ ಇಷ್ಟೆಲ್ಲ ಇದು ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಇಲ್ಲ ರೀ ನನ್ನ ಮಗ ಬರೋ ತನಕ ನಾನು ಊಟ ಮಾಡಲ್ಲ ಅಂತ ಕೋಪ ಮಾಡ್ಕೊಂಡು ಒಳಗಡೆ ಹೊರಟೋಗ್ತಾಳೆ. ಆಗ ರೋಹಿಣಿ ಇದೇ ಟೈಮು ಅಂದ್ಕೊಂಡು, ಅತ್ತೆ ನೀವು ಊಟ ಮಾಡಿಲ್ಲ ಅಂದರೆ ನಾವು ಹೆಂಗೆ ಊಟ ಮಾಡೋಕ್ಕಾಗುತ್ತೆ, ಬನ್ನಿ ಅತ್ತೆ ನೀವು ಊಟ ಮಾಡಿ, ಈ ಮನೇಲಿ ಯಾರೂ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊತಾ ಇಲ್ಲ, ಆದರೆ ನೀವು ನನ್ನ ತಾಯಿ ಥರ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ಅತ್ತೆ, ಆಯಿತು ನಿಮಗೂ ಊಟ ಬೇಡ ಅಂದರೆ ನಮಗೂ ಊಟ ಬೇಡ, ಮನೋಜ್ ಬನ್ನಿ ನಮಗೂ ಊಟ ಬೇಡ, ನಾವು ಹೋಗೋಣ ಅಂತ ಹೇಳ್ತಾಳೆ. ಆಗ ಮನೋಜು, ಅಯ್ಯೋ ಅಮ್ಮ ಆಮೇಲೆ ಊಟ ಮಾಡ್ತಾರೆ, ನಾವು ಊಟ ಮಾಡೋಣ ರೋಹಿಣಿ ಅಂತ ಹೇಳಿದಾಗ, ಮನೋಜ್ ಬನ್ನಿ ನೀವು ಸುಮ್ಮನೆ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅವನ್ನ ಕರ್ಕೊಂಡು ಹೊರ್ಟೋಗ್ತಾಳೆ. ಆಗ ಸೂರ್ಯ, ಇದಕ್ಕೆಲ್ಲ ಏನಾದರೂ ಒಂದು ಮಾಡಬೇಕಲ್ವಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ಮೀನಾ, ನೋಡ್ರಿ ಯಾರು ಮನೇಲಿ ಊಟ ಮಾಡ್ತಾ ಇಲ್ಲ, ಅತ್ತೆನೂ ಊಟ ಮಾಡ್ತಾ ಇಲ್ಲ ಅಂತೇಳಿ ಮಾವನೂ ಊಟ ಮಾಡ್ತಾ ಇಲ್ಲ, ಏನು ಫ್ರೀ ಮಾಡೋದು ಅಂದಾಗ, ಅಪ್ಪ ನೀನಾದರೂ ಊಟ ಮಾಡಪ್ಪ ಅಂತ ಹೇಳಿದಾಗ, ಮಾತ್ರೆ ತೊಗೋಬೇಕು ಅಂತ ಹೇಳಿದಾಗ, ಇಲ್ಲ ಕಣೋ ಶಾಂತಿ ಊಟ ಮಾಡೋ ತನಕ ನಾನು ಊಟ ಮಾಡೋದಿಲ್ಲ ಕಣೋ ಅಂತ ಹೇಳ್ಬಿಟ್ಟು ರಂಗನಾಥ್ ಒಂದು ಕಡೆ ಕೂತ್ಕೊಂಡ್ಬಿಡ್ತಾರೆ. ಆಗ ಇದಕ್ಕೆಲ್ಲ ಒಂದು ಒಳ್ಳೆ ಐಡಿಯಾ ಮಾಡ್ತೀನಿ ಅಂತೇಳಿ ಸೂರ್ಯ ಹೊರಗಡೆ ಹೋಗ್ತಾನೆ. ಈ ಕಡೆ ಶ್ರುತಿ ಡಬ್ಬಿಂಗ್ನ ಮುಗಿಸಿ ಊಟ ಬೇಕು ಅಂತ ಹೇಳ್ಬಿಟ್ಟು ರವಿ ರೆಸ್ಟೋರೆಂಟ್ಗೆ ಕಾಲ್ ಮಾಡಿ ಊಟ ಆರ್ಡ್ರ್ ಮಾಡ್ತಾಳೆ. ಅದನ್ನು ಕಾಲ್ ರಿಸೀವ್ ಮಾಡ್ಕೊಂಡಿದ್ದ ರವಿ ಫ್ರೆಂಡು ರವಿಗೆ ಬಂದುಬಿಟ್ಟು, ನೋಡು ಈ ಊಟದ ಆರ್ಡ್ರನ್ನ ಕೊಟ್ಬಿಡು ಅಂತ ಹೇಳಿದಾಗ, ಇಲ್ಲ ಕಣ ನನಗೆ ಬೇರೆ ಕೆಲಸ ಇದೆ ಅಂತ ಹೇಳಿದಾಗ, ಆರ್ಡ್ರ್ ಯಾರ್ದು ಅಂತ ನೋಡಿ ಇದು ಮಾಡು ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಡ್ತಾನೆ. ಆ ಸ್ಲಿಪ್ಪಲ್ಲಿ ಶ್ರುತಿ ಹೆಸರು ನೋಡಿ, ಓ ಹೌದಾ ಸರಿ ನಾನು ತೊಗೊಂಡೋಗಿ ಕೊಟ್ಬರ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಹೋಗ್ತಾಳೆ ಶ್ರುತಿ ಹತ್ರ. ಆಗ ಶ್ರುತಿ, ಓಹೋ ಇದು ನಿಮ್ಮ ರೆಸ್ಟೋರೆಂಟಲ್ಲಿ ಊಟ ಆರ್ಡ್ರ್ ಮಾಡಿದ್ರೆ ಬಂದು ಶೆಫೇ ಬಂದು ಕೊಡ್ತಾರಾ ಅಂತ ಹೇಳ್ತಾರೆ. ಈಗೇನು ನಾನು ಇರಬೇಕಾ ಹೋಗಬೇಕಾ ಅಂತ ಕೇಳಿದಾಗ, ನಾನು ಹೋಗು ಅಂತ ಹೇಳಿಲ್ವಲ್ಲ ಅಂತ ಹೇಳಿದಾಗ, ರವಿ 2 ಪ್ಲೇಟ್ನ ಇಟ್ಬಿಟ್ಟು ಊಟ ಸರ್ವ್ ಮಾಡ್ತಾನೆ. ಓ ನಿಮ್ಮ ರೆಸ್ಟೋರೆಂಟಲ್ಲಿ ಊಟನೂ ಸರ್ವ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ನಾನು ಊಟ ಮಾಡಲಾ ಬೇಡವಾ, ನಾನು ಇರಬೇಕಾ ಇರಬಾರ್ದು ಅಂತ ಕೇಳಿದಾಗ, ಇಲ್ಲ ನಾನು ಸುಮ್ಮನೆ ಹೇಳಿದ್ದು ಆಯಿತು ಅಂತ ಹೇಳ್ತಾಳೆ. ಆಗ ರವಿ, ನಿನ್ನ ಡಿಸಿಷನಲ್ಲಿ ಏನಾದರೂ ಚೇಂಜಸ್ ಆಯಿತಾ ಅಂತ ಕೇಳ್ತಾನೆ. ನನ್ನ ಡಿಸಿಷನಾ, ಏನು ಡಿಸಿಷನ್ನು ಅಂತ ಕೇಳಿದಾಗ, ಅದೇ ಮನೆಗೆ ಹೋಗೋದ್ರ ಬಗ್ಗೆ ಅಂತ ಹೇಳ್ತಾಳೆ. ಆಗ ನಾನು ಈ ಡಬ್ಬಿಂಗ್ ಕೆಲಸ ಮುಗಿಸಿ ಮನೆಗೇ ಹೋಗೋದು ಅಂತ ಹೇಳಿದಾಗ, ನೋಡು ನಾನು ಜೋಕ್ ಕೇಳ್ತಾ ಇಲ್ಲ ನಾನು, ನೆನ್ನೆ ಸೂರ್ಯ ಬಂದಿದ್ದ, ಮನೆಗೆ ಬಾ ಅಂತ ಕರೆದ, ನನ್ನ ಹತ್ರ ಸಾರಿನೂ ಕೇಳ್ದ, ಅವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ಆಗಿದ್ದಕ್ಕೆಲ್ಲ ನಾನೇ ಕಾರಣ, ಸರಿ ಆಯಿತು ಸಾರಿ ಬಾ ಅಂತ ಕರೆದ ಅಂತ ಹೇಳಿದಾಗ ಶ್ರುತಿ ಶಾಕ್ ಆಗ್ತಾಳೆ. ಓ ಸೂರ್ಯ ಬಂದು ನಿಮ್ಮನ್ನು ಕರೆದ್ರ, ಹಾಗಾದ್ರೆ ನನ್ನನ್ನು ಕರಿಬೇಕಲ್ವಾ, ಹಾಗೆ ಅದಕ್ಕೋಸ್ಕರ ಮೀನನ್ನು ಬಂದು ನನ್ನ ಕರೆದ್ರು ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ರವಿ, ಓ ಅದಕ್ಕೆ ಬಂದಿದ್ರು, ಅದಕ್ಕೆ ಯಾಕೆ ಬಂದು ಕೇಳಿದ್ರು ಸಾರಿ ಅಂತ ಹೇಳಿದಾಗ, ಅಂದರೆ ನಿಮ್ಮ ತಂದೆನೂ ಮಾಡಿದ್ದು ಸರಿ ಇಲ್ಲ ಈ ಥರ ಅಂತ ಹೇಳಿದ್ರು, ನನಗೂ ಬೇಜಾರಾಯಿತು, ಆದರೆ ಏನು ಮಾಡೋಕ್ಕಾಗುತ್ತೆ, ಕೆಲವು ಗಂಡಂದಿರು ಮಾಡೋದಕ್ಕೋಸ್ಕರ ಹೆಂಡತಿ ಸಫರ್ ಆಗಲೇಬೇಕಲ್ವಾ ಅಂತ ರವಿ ನೋಡ್ಕೊಂಡು ಹೇಳ್ತಾಳೆ. ಆಗ ರವಿ, ಹಂಗಂದರೆ ನನ್ನಿಂದ ನೀನು ಸಫರ್ ಆಗ್ತಿದ್ಯಾ ಅಂತ ಕೇಳಿದಾಗ, ಆ ಥರ ಎಲ್ಲ ಏನೂ ಇಲ್ಲ ಬಿಡು ಅಂತ ಹೇಳಿ ಇಬ್ಬರು ನಗಾಡಿಕೊಂಡು ಊಟ ಮಾಡಿ ಮುಗಿಸ್ತಾರೆ. ಈ ಕಡೆ ಹೊರಗಡೆ ಹೋಗಿದ್ದು ಸೂರ್ಯ ಒಂದು ಫುಲ್ ಬಕೆಟ್ ಫುಲ್ಲು ಒಳ್ಳೆ ಚಿಕನ್ ಬಿರಿಯಾನಿ ತೊಗೊಂಬರ್ತಾನೆ. ತಂದುಬಿಟ್ಟು, ಅಪ್ಪ ಎಲ್ಲರೂ ಬನ್ನಿ ಊಟ ಮಾಡೋಣ ಅಂತ ಕೇಳಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ 2-3 ಬಾಳೆ ಎಲೆ ಹಾಸಿ ಫುಲ್ಲು
ಚಿಕನ್ ಬಿರಿಯಾನಿ ಫುಲ್ಲು ಹಾಕ್ಬಿಟ್ಟು ಪನ್ನೀರ್ ಮಸಾಲ ಎಲ್ಲ ಹಾಕ್ತಾ ಇರ್ತಾನೆ. ಇದನ್ನು ನೋಡಿ ಶಾಂತಿ ಮತ್ತು ರೋಹಿಣಿಗಂತೂ ಬಾಯಲ್ಲಿ ನೀರು ಉರಿಯುತ್ತಾಗ ಮೀನಾ ಬಂದುಬಿಟ್ಟು ಏನು ರೀ ಮನೇಲಿ ಅಡುಗೆ ಎಲ್ಲ ಅಷ್ಟೆಲ್ಲ ಮಾಡಿಟ್ಟಿರ್ಬೇಕಾದ್ರೆ ನೀವು ಇದನ್ನೆಲ್ಲ ಯಾಕೆ ತಂದು ವೇಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಈಗ ಶಾಂತಿ ಊಟ ಮಾಡಬೇಕಾ ಬೇಡವಾ, ಸಕ್ಕರೆ ಬೈಲು, ನೀನು ಸುಮ್ಮನೆ ಇರು ನೀನು ಅಂತ ಹೇಳಿಬಿಟ್ಟು ಶಾಂತಿ ಮೀನನಿಗೆ ಹೇಳ್ತಾಳೆ. ಇಲ್ಲಿಗೆ ವಿಡಿಯೋ ಮುಕ್ತಾಯ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.